ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ನೆಚ್ಚಿನ ನಾಯಕರಾದಂತ ಎಚ್.ಡಿ. ದೇವೇಗೌಡರು ಅಪ್ಪಾಜಿ ಅವರ ಹುಟ್ಟುಹಬ್ಬದ ಆಚರಣೆ ಮಾಡುತ್ತಾ ಪಾಂಡವಪುರ ತಾಲೂಕಲಾದಂತ ಹಾಸ್ಪಿಟ್ಲ್ ವಿಭಾಗದಲ್ಲಿ ಇವತ್ತು ಹಣ್ಣು ಹಪ್ಪಳ ವಿತರಣೆ ಕಾರ್ಯಕ್ರಮ ನಡೀತಿತ್ತು. ವಿಶೇಷವಾಗಿ ಇವತ್ತು ದೇವೇಗೌಡರ ಅಪ್ಪಾಜಿ ಅವರು ಹುಟ್ಟಿದ ದಿವಸ ಪ್ರಧಾನಿಯಾದಾಗ ಬಹುತೇಕ ಹೆಚ್ಚಿನ ಸಂಖ್ಯೆಯಲ್ಲಿ ಇಡೀ ಕರ್ನಾಟಕದಲ್ಲಿ ಅವರು ರೈತರ ಮಗ ಹುಟ್ಟಿ ಹಾಸನ ಜಿಲ್ಲೆಯಲ್ಲಿ ಹುಟ್ಟಿ ಇಡೀ ಕರ್ನಾಟಕಕ್ಕೆ ಒಳ್ಳೆ ಹೆಸರು ತಂದ್ರು. ಇವತ್ತು ಏನಪ್ಪಾ ಅಂತ ಅಂದ್ರೆ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಆದಂತ ನಮ್ಮ ನೆಚ್ಚಿನ ನಾಯಕರಾದಂತ CS ಪುಟ್ಟರಾಜ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಿತ್ತು. ಇವತ್ತು ದೇವೇಗೌಡರು ಒಂದು ಹುಟ್ಟಿತ್ತು ಈ ಕರ್ನಾಟಕದಲ್ಲಿ ಒಂದು ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ. ದೇವೇಗೌಡರು ಪಂಜಾಬ್ ರಾಜ್ಯದಲ್ಲಿ ಅವರು ಪ್ರಧಾನಿಯಾದಾಗ ಒಂದು ಭತ್ತದ ತಳಿ ಅಂತ ಅಲ್ಲಿ ಪಂಜಾಬ್ ರಾಜ್ಯದಲ್ಲಿ ಒಂದು ಹೆಸರು ಇಡ್ತಾರೆ. ಅವರು ಕೊಟ್ಟಂತ ಕೊಡುಗೆಗಳಲ್ಲಿ ವಿಶೇಷವಾಗಿ ಇವತ್ತು ಒಬ್ಬ ಹಿಂದುಳಿದ ವರ್ಗ ನಾಯಕನಾಗಿ ನನ್ನ ಟೌನ್ SC ಅಧ್ಯಕ್ಷ ಮಾಡೋರು ನಮ್ಮ ಪುಟ್ಟರಾಜಪ್ಪ ಅವರ ಆಶೀರ್ವಾದದೊಂದಿಗೆ ಇವತ್ತು ಈ ರಾಜ್ಯದಲ್ಲಿ ಒಂದು ಸಿಹಿ ಸುದ್ದಿ, ಅದು ವಿಶೇಷವಾಗಿ ಪಾಂಡವಪುರ ವ್ಯಾಪ್ತಿಲಿ ಹಣ್ಣು ಹಪ್ಪಳ ಕಾರ್ಯಕ್ರಮ ನಡೀತಿತ್ತು. ವಿಶೇಷವಾಗಿ ನಮ್ಮ ಮಲ್ಮಲ್ಲ ನಿರ್ದೇಶಕರಾದಂತ ಶಿವಕುಮಾರ್ ಅವರು, ತಾಲೂಕು ಉಪಾಧ್ಯಕ್ಷರಾದಂತ ಮಲ್ಲೇಶಣ್ಣ ಅವರು, ಪುರಸಭೆ ಅಧ್ಯಕ್ಷರಾದಂತ ಗಿರೀಶಣ್ಣ ಅವರು, ಸೋಮಶೇಖರಣ್ಣ ಅವರು, ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂತ ಗೋವಿಂದಯ್ಯನವರು, ಮಾಜಿ ಪುರಸಭೆ ಅಧ್ಯಕ್ಷರಾದಂತ ಅರ್ಚನಾ ಚಂದ್ರಣ್ಣ ಅವರು, ಇವರೆಲ್ಲ ಸೇರಿ ಈ ಕಾರ್ಯಕ್ರಮಕ್ಕೆ ಬಂದಿದ್ರು. ವಿಶೇಷವಾಗಿ ಒಬ್ಬ ಮಣ್ಣಿನ ಮಗ ದೇವೇಗೌಡ ಪ್ರಧಾನಿಯವರ ಇವತ್ತು ಹುಟ್ಟುಹಬ್ಬ ಇವತ್ತು ನಮ್ಮ ಈ ನಾಡಿನಲ್ಲಿ ಸಿಹಿ ಸುದ್ದಿ ಅಂತ ಹೇಳಕ್ಕೆ ನಾನು ಬಯಸ್ತೀನಿ ಬಂಧುಗಳೇ. ಇವತ್ತು ಏನಾರ ಕೊಟ್ಟಂತ ಕೊಡುಗೆಗಳು ಈ ರಾಜ್ಯದಲ್ಲಿ ಯಾರ ಇದ್ರೆ ಅದು ದೇವೇಗೌಡರು ಅಂತ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಇವತ್ತು ಈ ಮಂಡ್ಯ ಜಿಲ್ಲೆಯಲ್ಲಿ ಹೆಚ್ಚು ನೀರಾವರಿ ತಂದ್ಕೊಟ್ಟ ಒಬ್ಬ ನಾಯಕ ಯಾರ ಇದ್ರೆ ಅದು ಎಚ್.ಡಿ. ದೇವೇಗೌಡರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಬಯಸ್ತೀನಿ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚು ನೀರಾವರಿ ಯಾರ ತಂದ್ಕೊಟ್ಟಿದ್ರೆ ಅದು ಮಾಜಿ ಪ್ರಧಾನಿ ದೇವೇಗೌಡರ ಅಪ್ಪಾಜಿ ಅಂತ ಹೇಳಕ್ಕೆ ಬಯಸ್ತೀನಿ. ಅವರ ಜೊತೆ ಹೆವಿ ಹೋರಾಟ ಮಾಡ್ಕೊಂಡು ಬಂದವರು ಯಾರ ಇದ್ರೆ ಮಂಡ್ಯ ಜಿಲ್ಲೆ ಒಳಗೆ ಅದು CS ಪುಟ್ಟರಾಜ ಅಪ್ಪಾಜಿ ಅವರು. ಅವರ ಜೊತೆಲಿ ಯಾವಾಗ್ಲೂ ಅವ್ರ ಜೊತೆ ಎಲ್ಲೆಲ್ಲಿ ಕಾರ್ಯಕ್ರಮ ನಡೀತದೆ ಅವ್ರ ಜೊತೆ ಹೋಗಿ ಈ ನಾಡಿನಲ್ಲಿ ಸುತ್ತಿ ಅವರು ಈ ಮಂಡ್ಯ ಜಿಲ್ಲೆಯವರಿಗೆ ವಿಶೇಷವಾಗಿ ಕೊಡುಗೆ ತಂದ್ಕೊಟ್ಟು ನಮ್ಮ ನೀರು ಹೋರಾಟದಿಂದ ಹಿಡಿದು ದೇವೇಗೌಡರ ಜೊತೆ ಹೋರಾಟ ಮಾಡ್ಕೊಂಡು ಬಂದವರು ಯಾರ ಇದ್ರೆ ಅದು CS ಪುಟ್ಟರಾಜ ಅಪ್ಪಾಜಿ ಅವರು ಈ ಮಂಡ್ಯ ಜಿಲ್ಲೆ ಒಳಗೆ, ಅದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ. ಇವತ್ತು ವಿಶೇಷವಾಗಿ ಅವರ ಮಗನಾದಂತ ಕುಮಾರಸ್ವಾಮಿ ಅವರು ಕೂಡ ಈ ಕೆಲವು ಕಾರ್ಯಕ್ರಮಗಳಿಗೆ ಬರ್ತಿದ್ರು. ಅವರ ಕಿರಿ ಮೊಮ್ಮಗಾದಂತ ನಿಖಿಲಣ್ಣವರು ಕೂಡ ಈ ಭಾಗದಲ್ಲಿ ಹೊಸ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅದರಲ್ಲಂತೂ ವಿಶೇಷವಾಗಿ ಚಿನ್ಕುಳ್ಳಿ CS ಪುಟ್ಟರಾಜ ಅಪ್ಪಾಜಿ ಅವರು ವಿಶೇಷವಾಗಿ ಮಂಡ್ಯ ಜಿಲ್ಲೆ ಒಳಗೆ ಕೊಡುಗೆಗಳು ಅವರು MP ಆದಾಗ್ಲೂ ಕೂಡ ದೇವೇಗೌಡ ಅಪ್ಪಾಜಿ ಮಾರ್ಗದರ್ಶನದಲ್ಲಿ ತಗೊಂಡು ವಿಶೇಷವಾಗಿ ಕೊಡುಗೆಗಳಂತೂ ಹೊಸಿ ಕೊಟ್ಟಿಲ್ಲ. ನೀರಾವರಿ ಹೋರಾಟ ಮಾಡ್ಕೊಂಡು ದೇವೇಗೌಡರ ಜೊತೆ, ಕುಮಾರಣ್ಣನ ಜೊತೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಜೊತೆ ವಿಶೇಷವಾಗಿ ಪುಟ್ಟರಾಜಪ್ಪ ಅವರು ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಭಾಗದಲ್ಲಿ ನೀರಾವರಿ ಯಾರ ತಂದ್ಕೊಟ್ಟಿದ್ರೆ ಅದು ಎಚ್.ಡಿ. ದೇವೇಗೌಡರು ಮಾರ್ಗದರ್ಶನ ಮಾಡ್ಕೊಂಡು CS ಪುಟ್ಟರಾಜಪ್ಪ ಅವರು ಅವರ ನೇತೃತ್ವದಲ್ಲಿ ಒಳ್ಳೆ ಕಾರ್ಯ ಅಭಿವೃದ್ಧಿ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಇವತ್ತು ಬಸ್ ಸ್ಟ್ಯಾಂಡ್ ಇರ್ಬೋದು, ಇವತ್ತು ಹಾಸ್ಪಿಟಲ್ ಆಗಿರ್ಬೋದು, ಈ ಮೇಲ್ಕೋಟೆ ವಿಧಾನಸಭಾ ಒಳ್ಳೆ ದೇವಸ್ಥಾನ ದೇವಾಲಯಗಳು ಆಗಿರ್ಬೋದು, ಸ್ಟೇಡಿಯಂ ಆಗಿರ್ಬೋದು, ಎಲ್ಲಾ ತರನೂ ಬಸ್ ಡಿಪೋ ಆಗಿರ್ಬೋದು. ಇವತ್ತು ದೇವೇಗೌಡರು ಸಾರಿ ಪುಟ್ಟರಾಜ್ ಅವರು MLA ಆಗ್ತಾರ 100ಕ್ಕೆ 100 ಈ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ CS ಪುಟ್ಟರಾಜ ಅಪ್ಪಾಜಿ ಅವರು 2028 ಗೆದ್ದಿ ಮಂತ್ರಿ ಆಗ್ಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.